ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕ್ರಿಯೇಟಿವ್ ನ್ಯೂ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ಸೌತೆಕಾಯಿ ಪಲ್ಯ ಮತ್ತು ಚಪಾತಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನೋಡಿರಿ ಸಾಮಾನು ಅದಕ್ಕೆ ಏನೇನು ಬೇಕಂತ. 2 ಉಳ್ಳಾಗಡ್ಡಿ ತೊಗೊಂಡಿನಿ, 2 ಸೌತೆಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಐತ್ರಿ. ಇದಕ್ಕೆ ತೊಳೆದ್ಬಿಟ್ಟು ಸಣ್ಣ ಹೋಳುಗಳಾಗಿ ಕೊಯ್ಕೋಬೇಕ್ರಿ. ಆಮೇಲೆ ಡೈರೆಕ್ಟ್ ಕಡಾಯಿ ಒಲೆ ಮೇಲೆ ಇಟ್ಟೀನಿ, ಎಣ್ಣೆ ಹಾಕೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಪಾಣ್ಯಾಕೆ ಹಾಕೀನಿ. ಸ್ವಲ್ಪ ಪಾಣ್ಯ ಹತ್ತಬೇಕು, ನಿಮಗೆ ಗೊತ್ತೇ ಅದ. ನಂಗೆ ಸ್ವಲ್ಪ ಸಿಡಿಬೇಕದು ಎಣ್ಣಿನಾಗ, ಅದು ನಂಗೆ ಭಾಳ ಇಷ್ಟ ಆಗ್ತೈತೆ ಅಂತ. ಇವಾಗೇನು ಸೌತೆಕಾಯಿ ಮತ್ತು ಉಳ್ಳಾಗಡ್ಡಿ ಏನು ಸಣ್ಣ ಸಣ್ಣ ಹೋಳುಗಳಾಗಿ ಕೊಯ್ಕೊಂಡಿವಲ್ರಿ, ಉಳ್ಳಾಗಡ್ಡಿ ಪಾಣ್ಯಾಕೆ ಹಾಕೋಣ. ಸ್ವಲ್ಪ ಡಕ್ಕಣ ಮುಚ್ಚಿಡೋಣ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಎಣ್ಣೆಗೆ ಕುದ್ದಂಗೆ ಆಗ್ಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಕುದ್ದಂಗೆ ಆಗೈತಿ. ಸ್ವಲ್ಪ ಕಲಸೋಣ್ರಿ ಅದಕ್ಕೆ ಕೆಂಪಲಿಂದ. ನಾವು ಸ್ವಲ್ಪ ಕಲಸಿದಾಗೇ ಉಳ್ಳಾಗಡ್ಡಿ ಸ್ವಲ್ಪ ನೀರಿನ ಅಂಶ ಎಣ್ಣೆ ಸುಟ್ಕೊಳ್ತದೆ ರೀ. ಕರಿಬೇವಿನ ಸೊಪ್ಪು ಉದುರ್ಸಾಕತ್ತೀನಿ. ಉದುರಿಸಿ ಒಂದು ಸ್ವಲ್ಪ ತಿರುಗಾಡೋಣ. ಅದಕ್ಕೆ ಕಲಸಿದಾದ್ಮೇಲೆ ಇದಕ್ಕೆ ಡೈರೆಕ್ಟ್ ಸೌತೆಕಾಯಿನ ಕೊಯ್ತೀವಲ್ರಿ, ಸೌತೆಕಾಯಿ ಹೋಳುಗಳು ಹಾಕೋಣ. ಚೆಂದ ಹಾಕಿ ಸೌತೆಕಾಯಿ ನೀರು ಬಿಟ್ಕೊತದ್ರಿ. ಎಣ್ಣೆ ನೀರೆಲ್ಲ ಅಲ್ಲೇ ಹೊಂದ್ಕೊಂಡು ಬಿಡ್ತೈತಿ. ಸೌತೆಕಾಯಿ ನೀರು ಬಿಟ್ಕೊಂಡು ಅಲ್ಲೇ ಕುದ್ದಂಗೆ ಆಗ್ತದೆ. ಸ್ವಲ್ಪ ಎಣ್ಣೆಗೆ ಉಳ್ಳಾಗಡ್ಡಿದಾಗ ಕಲಸಿ ಮೇಲೆ ಡಕ್ಕಣ ಮುಚ್ಚಿಡೋಣ. ಇದಕ್ಕೆ ಸ್ವಲ್ಪ ಟೈಮ್ ತೊಗೊತದ್ರಿ. ಹೆಂಗದ ಅಂತ ರೆಸಿಪಿ ಹೇಳ್ರಿ, ಆಮೇಲೆ ಟ್ರೈ ಮಾಡಿರಿ. ಭಾಳ ಚಲೋ ಬಂದೈತಿ ಟೇಸ್ಟ್. ಸೌತೆಕಾಯಿ ಸ್ವಲ್ಪ ಕುದಿಲಕತ್ತದ್ರಿ, ಕುದಿ ಹಿಡ್ದದ. ಇದಕ್ಕೆ ಖಾರ ಹಾಕ್ಕೊಂಡ್ರಿ, ರುಚಿಗೆ ತಕ್ಕಷ್ಟು. ಖಾರ ನೋಡ್ಲಕ್ಕೆ ಕೆಂಪದದ್ರಿ, ಇದಕ್ಕೇನು ಖಾರ ಬರ್ತಲ್ಲ ಅಂತ ಅನ್ಕೋಬೇಡ್ರಿ. ನೋಡ್ಲಕ್ಕೆ ಕೆಂಪದೈತಿ, ಅದ್ರ ಖಾರ ಸ್ಟ್ರಾಂಗ್ ಇಲ್ಲ. ಇದು ಒಂದು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊತೀನಿ. ನಮ್ಮ ಮನೆಗೆ ಸ್ವಲ್ಪ ಖಾರ ಉಪ್ಪು ಉಣ್ತಾರಲ್ರು. ಉಪ್ಪು ಹಾಕಕತ್ತೀನಿ ರೀ ರುಚಿಗೆ ತಕ್ಕಷ್ಟು. ಸೌತೆಕಾಯಿ ಅಳತಿದಾಗ ಪಾವು ಕಿಲೋ ಇದ್ದವು ರೀ. 2 ಸೌತೆಕಾಯಿ. ಸ್ವಲ್ಪ ಅರಿಶಿಣ ಉದುರಿಸಿ ಒಂದು ಸ್ವಲ್ಪ ಕಲಸೋಣ. ಅದಕ್ಕೆ ಕಲಸಿ ಮುಚ್ಚಿ ಇಡೋಣ್ರಿ. ಸ್ವಲ್ಪ ಎಣ್ಣೆಗೆ ಕುದ್ದಂಗೆ ಆಗ್ತೈತಿ. ತೆಗೆದು ನೋಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ, ಅವಶ್ಯಕತೆಗೆ ತಕ್ಕಂಗೆ. ಸ್ವಲ್ಪ ನೀರು ಇರಬೇಕಲ್ರಿ, ರೊಟ್ಟಿಗೆ ಚಪಾತಿಗೆ ಹಚ್ಕೊಂಡು ಉಳ್ಳಾಕ. ಮತ್ತು ಆಮೇಲೆ ಸ್ವಲ್ಪ ಅನ್ನಕ್ಕೂ ರಸ ಇರ್ತೈತಿ, ಅನ್ನಕ್ಕೂ ಕಲ್ಸ್ಕೊಂಡು ಉಣ್ಬೋದು. ಅಗ್ದಿ ಟೇಸ್ಟ್ ಇರ್ತದೆ. ಮಾಡಿ ನೋಡಿರಿ. ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್. ನನಗೆ ಕಮೆಂಟ್ಸ್ ಯಾವ ಬರ್ತಾಯಿಲ್ಲ. ಇದು ಶೇಂಗಾ ಹಿಂಡಿ ರೀ, ಶೇಂಗಾ ಪುಡಿ. ಚಲೋ ಶೇಂಗಾ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿರೋದ್ರಿ. ಇದು ಶೇಂಗಾ ಹಿಂಡಿ ಅಂತಾರೆ, ಶೇಂಗಾ ಪುಡಿನೂ ಅಂತಾರೆ. ನಾ ಹಾಕಕತ್ತೀನಿ ರೀ. ಎಲ್ಲರಿಗೂ ಗೊತ್ತಿರ್ತೈತಿ, ಎಲ್ಲರೂ ಯೂಸ್ ಮಾಡ್ತಾರೆ. ಪಲ್ಯ ಕೂತದ್ರಿ, ಆಗೈತಿ ಇವಾಗ ಪಲ್ಯ. ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು 1-2 ನಿಮಿಷ ಮುಚ್ಚಿ ತೆಗೆದ್ರೆ ಮಸ್ತ್ ಪಲ್ಯ ರೆಡಿ ರೀ. ಮನೆಯಾಗ ಒಂದು ಯಾವ ಥರ ಗರಂ ಮಸಾಲೆ ಪುಡಿ ಇದ್ರೆ ಹಾಕ್ಕೊಳ್ರಿ. ನಂಗೆ ಸ್ವಲ್ಪ ಮಸಾಲೆ ಇರ್ಲಾರ್ದಂಗೆ ಮಾಡಿರೋ ಅಡುಗೆ ಅಂದ್ರೆ ನಂಗೆ ಭಾಳ ಇಷ್ಟ ಆಗ್ತದೆ. ನಾನು ಸ್ವಲ್ಪ ಹೆಚ್ಚು ಮಸಾಲೆ ಅದೇನು ಬಳಸಂಗಿಲ್ಲ ರೀ, ಭಾಳ ಕಡಿಮೆ. ಇದು ಪಲ್ಯ ಆಗೈತ್ರಿ. ಚಪಾತಿ ಮಾಡೋಡು. ಚಪಾತಿ ಹಿಟ್ಟೇನು ಹಾಕ್ತೀವಲ್ರಿ, ಗೋಧಿ ಹಿಟ್ಟಿನಾಗ 1 ಚಮಚ ಎಣ್ಣೆ, ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿಂದ ಹಿಟ್ಟು ಐತ್ರಿ ಇದು. ಒಮ್ಮೆ ಡೈರೆಕ್ಟ್ ಚಪಾತಿ ಲಟ್ಸಕತ್ತೀನಿ ನೋಡಿರಿ. ಹಿಂಗೆ ಚಪಾತಿ ದೊಡ್ಡದು ಅದಕ್ಕೆ ಲಟ್ಟಿಸಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹಿಟ್ಟು ಉದುರಿಸಿ ಹಿಂಗೆ ಮಡ್ಚೀನಿ ರೀ. ಪದರ್ಗಡೆ ಬಿನ್ಸಿಸ್ತು ಮಡಚಿ ಸ್ವಲ್ಪ ಬಜ್ಜಿ ಹಾಕ್ಲಾರ್ದಂಗೆ ಲಟ್ಟಿಸ್ಬೇಕು ರೀ. ಪದ್ರ ಚಪಾತಿ ಬರ್ತಾವೆ, ಭಾಳ ಚಂದ ಇರ್ತದೆ. ಚಾ ಜೊತೆನೂ ತಿನ್ಬೋದು, ಮಸ್ತ್ ಇರ್ತದೆ. ಪೊಳ್ಳು ಇರ್ತದೆ ರೀ, ಭಾರಿ ಟೇಸ್ಟ್ ಇರ್ತೈತಿ. ನನ್ನ ವಿಡಿಯೋ ಯಾರ್ಯಾರು ಬಲ್ಲಿ ರೀಚ್ ಆಗ್ಲಿಕ್ಕತ್ತದ, ಯಾವ ಊರಿಗೆ ಬರಾಕತ್ತದ ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ. ನನಗೂ ಗೊತ್ತಾಗ್ತೈತಿ. ನಿಮ್ದೊಂದು ಕಮೆಂಟ, ಒಂದು ಲೈಕ ಭಾಳ ಖುಷಿ ಕೊಡ್ತೈತಿ. ಸಪೋರ್ಟ್ ನನಗೂ ಸಪೋರ್ಟ್ ಮಾಡ್ತಾರ ಅಂತಂದ್ಬಿಟ್ಟು ಮತ್ತು ಹೊಸ ವಿಡಿಯೋ ತರ್ಲಕ್ಕೂ ನಂಗೆ ಮನಸ್ಸು ಬರ್ತೈತಿ. ಚಪಾತಿ ಸುಡೋಣ್ರಿ. ಹಂಚು ಬಿಸಿಗಿಟ್ಟಿದ್ದೆ ಮೊದಲಾನೆ. ನೋಡಿರಿ ಚಪಾತಿ ಉಬ್ತೈತಿ ಚಂದ. ಸ್ವಲ್ಪ ಹಿಟ್ಟು ನೆನಿಬೇಕು ರೀ. ಹಿಟ್ಟು ಕಲಸಿಟ್ಟಿದ್ಮೇಲೆ ಒಂದು ಅರ್ಧ ತಾಸರ ಹಿಟ್ಟು ಮುಚ್ಚಿಡಬೇಕು. ಹಿಟ್ಟು ನಾದಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರಿ ಮುಚ್ಚಿಟ್ರೆ ಹಿಟ್ಟು ಚಂದ ನೆನೀತದಲ್ಲ, ಅವಾಗ ಚಪಾತಿ ಚಂದ ಇನ್ನೂ ಉಬ್ಬಿ ಬರ್ತಾವೆ. ಇದು ಚಾ ಜೊತೆನೂ ತಿನ್ಬೋದು ರೀ. ಪಲ್ಯಕ್ಕೂ ಮಸ್ತ್ ಐತಿ. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಹೆಂಗೆ ಬರ್ತೈತಿ ಅಂತ ದಯವಿಟ್ಟು ತಿಳಿಸ್ರಿ. ಬರೀ ವ್ಯೂಸ್ ಬರ್ತಾಯಿದ್ದಾವೆ, ಅದರ ಲೈಕ್ ಕಮೆಂಟ್ಸು ಏನೂ ಇಲ್ಲ. ಕಮೆಂಟ್ ಮಾಡಿರಿ ಪ್ಲೀಸ್. ಹೆಂಗತ್ತ ಅಡುಗೆ ಅಂತ ಕಮೆಂಟ್ ಮಾಡಿರಿ. ಚಂದ ಸುಡೋಣ ಚಪಾತಿ. ಎಲ್ಲ ಬೇಯಿಸೋದ್ರಲ್ಲಿ ಇರ್ತದೆ ರೀ. ಇವಾಗಂತೂ ಎಲ್ಲರೂ ಅಡುಗೆ ಮಾಡ್ತಾರೆ, ನಾವು ಮಾಡ್ತೀವಿ. ಒಂದು ಸ್ವಲ್ಪ ವ್ಯತ್ಯಾಸ ಇರ್ತೈತಿ. ಅದೇ ಮಸಾಲೆ, ಅದೇ ಖಾರ, ಉಪ್ಪು, ಹುಳಿ ಎಲ್ಲ ಅದೇ ಇರ್ತೈತಿ. ಮಾಡೋ ವಿಧಾನ ಸ್ವಲ್ಪ ಬೇರೆ ಇರ್ತೈತಿ. ತಿಳಿಸೋಣ.
ಹಂಗೆ ಇನ್ನೂ ಒಂದು ಚಪಾತಿ ಹಾಕ್ತೀನಿ ರೀ. ಚಪಾತಿ ಇಷ್ಟು ಮಸ್ತ್ ಸುಟ್ಟು ಬಂದೈತೆ ನೋಡಿರಿ. ಇನ್ನೂ ಒಂದು ಲಟ್ಸೀನಿ, ಅದನ್ನು ಹಾಕೋಣ. ಸೌತೆಕಾಯಿ ಪಲ್ಯ ಅಂತೂ ಅಗದಿ ಭಾರಿ ಆಗ್ಯದ್ರಿ. ಹಳ್ಳಿ ಕಡೆಯಿಂದ ಅಡುಗೆ ರೀ ಇವೆಲ್ಲ. ಇರೋದ್ರಲ್ಲಿನೇ ಮಾಡೋದು. ಒಂದು ವೇಳೆ ಏನು ಇರಲಿಲ್ಲ ಅಂದರೂ ಉಪ್ಪು ಖಾರ ಅರಿಶಿಣ ಪುಡಿ ಹಾಕಿನೂ ಪಲ್ಯ ಮಾಡ್ಕೋಬೋದು ರೀ. ಅಂಥದ್ದು ರೆಸಿಪಿನೂ ಅದಾವು, ನಾ ಮುಂದೆ ಶೇರ್ ಮಾಡ್ತೀನಿ. ಸೌತೆಕಾಯಿ ಪಲ್ಯ ಟ್ರೈ ಮಾಡಿ ನೋಡಿರಿ. ಚಪಾತಿ ಸೌತೆಕಾಯಿ ಪಲ್ಯ ಬಿಸಿ ಬಿಸಿ ಅನ್ನದೊಟ್ಟಿಗೂ ಉಣ್ಬೋದು ರೀ ಆರಾಮಾಗಿ. ಬ್ಯಾಳಿ ಮಾಡಿಲ್ಲ ಅಂದ್ರೂ ಅವ್ರಿಸ್ತದೆ ರೀ. ಸ್ವಲ್ಪ ಸೌತೆಕಾಯಿ ರಸ ಪಲ್ಯ ಅಂದ್ರೂ ಆಗ್ತದೆ ರೀ ಇದು. ನೋಡಿರಿ ಚಪಾತಿ ಚಂದ ಉಬ್ಬಿ ಬರಾಕತ್ತೈತಿ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಚಪಾತಿ ಮಾಡ್ತಾರೆ ರೀ. ನಾನು ಹೀಗೆ ಮಾಡ್ತೀನಿ. ಇನ್ನೂ ಒಂದು ರೌಂಡಾಗಿ ಮಾಡ್ತೀನಿ. ನಾನು ಇವತ್ತು ಇದನ್ನು ಮಾಡಿದ್ದೀನಿ. ತ್ರಿಭುಜ ಆಕಾರದಲ್ರಿ ತೆಗಿಯೋಣ. ಚಂದ ಸುಟ್ಟೈತಿ. ವಿಡಿಯೋ ಹೆಂಗೆ ಬಂದೈತಿ ಅಂತ ತಿಳಿಸ್ರಿ, ಕಮೆಂಟ್ ಮಾಡಿರಿ. ಎಲ್ಲೆಲ್ಲಿ ನೋಡಕತ್ತೀರಿ, ಯಾವ ಊರಿಗೆ ನನ್ನ ವಿಡಿಯೋ ರೀಚ್ ಆಗ್ಲಕತ್ತದ ಅಂತ ತಿಳಿಸ್ರಿ. ಟ್ರೈ ಮಾಡಿರಿ. ಇನ್ನೂ ಒಂದು ಚಪಾತಿ ಲಟ್ಸಕತ್ತೀನಿ ರೀ. ಹಾಕೀನಿ ಹಂಚಿನ ಮೇಲೆ. ಚಂದ ಸುಡೋಣ. ಎಣ್ಣೆನ ಅಂಥದ್ದು ಬರೀ ಹಚ್ಚೋದು ಬೇಡ್ರಿ. ಚಪಾತಿ ಹಾಕೋ ಟೈಮಿಗೆ ಒಂದು ಸ್ವಲ್ಪ ಹಂಚಿಗೆ ಎಣ್ಣೆ ಸಿಡಿಸಿ ಆಮೇಲೆ ಚಪಾತಿ ಹಾಕೋರೈತ್ರಿ. ಆಮೇಲೆ ಚಪಾತಿ ಹಿಂದಿನ ಭಾಗಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿದ್ರೆ ಮುಗೀತ್ರಿ. ಚಂದ ಉಬ್ಬಿ ಬರ್ತಾವೆ. ಎಣ್ಣೆ ಏನು ಅಷ್ಟೊಂದೇನು ಯೂಸ್ ಮಾಡೋಂಗಿಲ್ಲ ನಾನು. ಚಪಾತಿ ಸಾಫ್ಟ್ ಇರ್ತದೆ ರೀ, ಮಸ್ತ್ ಸಾಫ್ಟ, ಮಸ್ತ್ ಪದ್ರ ಇರ್ತಾವೆ. ಒಂದು ಕಪ್ ಚಹಾ ಜೊತೆ 2 ಚಪಾತಿ ತಿಂದ್ರೆ ಹೊಟ್ಟೆನೇ ತುಂಬಿಡ್ತೈತ್ರಿ. ಪಲ್ಯ ಸೌತೆಕಾಯಿ ಪಲ್ಯ ಹೇಳಿ ಮಾಡಿಸಿದಂಗೆ ಟೇಸ್ಟ್ ಐತ್ರಿ. ಒಂದು ಸರ್ತಿ ಕಂಪಲ್ಸರಿ ಟ್ರೈ ಮಾಡಿ ನೋಡಿರಿ ಹೆಂಗಂತ. ಇವಾಗ ನೋಡಿರಿ ಎಷ್ಟು ಪದ್ರ ಬರ್ತೈತೆ ನೋಡಿ. ಹುಡುಗಿ ಊಟ ಮಾಡಕತ್ತದ, ಹಾಕ್ಕೊಟ್ಟಿನಿ ನಾನು. ಮಸ್ತ್ ಟೇಸ್ಟ್ ಐತ್ರಿ. ಪಲ್ಯನೂ ಭಾರಿ ಟೇಸ್ಟ್ ಆಗೈತಿ. ವಿಡಿಯೋ ಹೆಂಗಾಗ್ಯದಂತ ಹೇಳ್ರಿ. ರೆಸಿಪಿ ಹೆಂಗೆ ಬಂದದಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಥ್ಯಾಂಕ್ಸ್ ರೀ. ಧನ್ಯವಾದಗಳು ರೀ.